ಹಲೋ ವೆಲ್ಕಮ್ ಗುಡ್ ಈವ್ನಿಂಗ್. ನಾನೀಗ ಬೆಂಗಳೂರು ಏರ್ಪೋರ್ಟಲ್ಲಿ ಇದ್ದೀನಿ. ಟರ್ಮಿನಲ್ 2 ಇಂಡೋನೇಷ್ಯಾಗೆ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಲಾಸ್ಟ್ ಟೈಮ್ ಹೋದಾಗ ನಾನು 2020 ಹೋಗಿದ್ದೆ ಆ್ಯಂಡ್ ಇಲ್ಲಿ ಸೆಕೆಂಡ್ ಟೈಮ್ ನಾನು ಬರ್ತಿರೋದು ಟರ್ಮಿನಲ್ 2ಗೆ. ನೋಡಿ ಈ ಥರ ಇದೆ ಟರ್ಮಿನಲ್ 2. ಸೊ ಕಂಪೇರ್ ಟು ಟರ್ಮಿನಲ್ 1, ಟರ್ಮಿನಲ್ 2 ಇಸ್ ರಿಯಲಿ ಗುಡ್. ಆಂಬಿಯನ್ಸ್ ಆಗಲಿ, ಆಮೇಲೆ ಅದು ಸ್ಪೇಷಿಯಸ್ ಆಗಿದೆ, ಆಮೇಲೆ ಫೆಸಿಲಿಟೀಸ್ ಚೆನ್ನಾಗಿದೆ. ನೋಡಿ ಇದು ಡ್ಯೂಟಿ ಫ್ರೀ, ಆಲ್ಕೋಹಾಲ್, ವೆನ್ ಲಿಮಿಟ್, ವಿಸ್ಕಿ ಇದೆ. ನೋಡೋಣ ಇದು ರೇಟ್. ಸಿಂಗಲ್ ಮಾಲ್ಟ್ ವಿಸ್ಕಿ ಸಿಗ್ನೇಚರಿ. ರೇಟ್ ಹಾಕಿಲ್ಲ, ಕೆಳಗೆ ಹಾಕಿದ್ದಾರೆ ರೇಟ್. ಬೇಸ್ಲಿ ಜಾಸ್ತಿನೇ ಇರುತ್ತೆ, ಇದು ಕಾಸ್ಟ್ಲಿ ಇರುತ್ತೆ. ಸೊ ಎಲ್ಲ ಬ್ರ್ಯಾಂಡ್ ಸಿಗುತ್ತೆ ಅನ್ಸುತ್ತೆ. ಆಲ್ಮೋಸ್ಟ್ ಆಲ್ ದ ಪ್ರೀಮಿಯಂ ಬ್ರ್ಯಾಂಡ್ಸ್ ಆರ್ ಹಿಯರ್. ಸಿಂಗಲ್ ಮಟ್ಲ ಇದೆ, ಥರ ಪ್ರೀಮಿಯಂ ಶಾಪ್ ಥರ ಇದು. ಆಬ್ವಿಯಸ್ಲಿ ನಿಮಗೆ ಡ್ಯೂಟಿ ಫ್ರೀ ರೇಟ್ಸ್ ಸಿಗುತ್ತೆ, ಅಂದರೆ ಆಚೆಗಿಂತ ಇಲ್ಲಿ ಕಡಿಮೆ ಇರುತ್ತೆ. ಏನು ಗುರು, ಫುಲ್ ದೊಡ್ಡದಾಗೆ ಇದೆ ಇದು. ಒಂದು ಫುಲ್ ರೌಂಡ್ 360 ಡಿಗ್ರಿ. ಆಲ್ಮೋಸ್ಟ್ ಎಂಟ್ರಿ ಆಗಿದ ತಕ್ಷಣನೇ ಡ್ಯೂಟಿ ಫ್ರೀ ಶಾಪ್. ಈ ಬ್ರ್ಯಾಂಡ್ ಇಲ್ಲ ಅಂತಲ್ಲ, ಎಲ್ಲ ಬ್ರ್ಯಾಂಡ್ ಇದೆ. ಆಲ್ಮೋಸ್ಟ್ ವರ್ಲ್ಡಲ್ಲಿ ಸಿಗೋದು ಏನೇನು ಬ್ರ್ಯಾಂಡ್ ಇದೆಯೋ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ ಇಂಡಿಯಾದಲ್ಲಿ ಏನೇನು ಬ್ರ್ಯಾಂಡ್ ಸಿಗುತ್ತೋ ಅದೆಲ್ಲ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಇಲ್ಲಿ. ಬಟ್ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ಟರ್ಮಿನಲ್ 2 ಚೆನ್ನಾಗಿದೆ. ನೋಡಿ ಇದು ಆರ್ಟಿಫಿಷಿಯಲ್ ಎಲಿಫೆಂಟು, ಆಲ್ಮೋಸ್ಟ್ ರಿಯಲ್ ಥರನೇ ಕಾಣಿಸುತ್ತೆ ಇದು. ಟರ್ಮಿನಲ್ 2 ಏನಿದೆ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗಿದೆ. ನನ್ನ ಕೇಳಿದ್ರೆ ನೀವು ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗಿಂತ ಬೆಟರ್ ಇದೆ. ಅಂದರೆ ಬೇರೆ ಕಂಟ್ರೀಸಲ್ಲಿ ನೀವು ನೋಡೋ ಏರ್ಪೋರ್ಟ್ಗಿಂತ ಈ ಏರ್ಪೋರ್ಟು ತುಂಬ ಚೆನ್ನಾಗಿದೆ. ಸೊ ಕಡಿಮೆ ಏನಿಲ್ಲ. ಯಾಕಂದರೆ ನಾನೊಂದು ಕಂಟ್ರೀಸಲ್ಲಿ ನೋಡಿದ್ದೀನಿ, ಡಬ್ಬಾ ಥರ ಇರ್ತಾಯಿತ್ತು ಏರ್ಪೋರ್ಟ್ ಒಳಗೆ ಗಾರ್ಡನ್ನು. ಜಾಮ್ ಪ್ಯಾಕ್ಡ್ ಆಗಿಬಿಟ್ಟಿದೆ ಇಲ್ಲಿ. ಈ ಲೌಂಜ್ 080. ಸೊ ಇದರಲ್ಲೇ ನೀವು ಕಾರ್ಡ್ ಯೂಸ್ ಮಾಡಿಕೊಂಡು ಜಸ್ಟ್ 2 ರೂಪೀಸ್ಗೆ ಎಂಟ್ರಿ ಹೊಡಿಬೋದು. ಬಟ್ ತುಂಬ ಕ್ರೌಡ್ ಇದೆ. ನೋಡೋಣ. ಮ್ಯಾಟ್ರ್ ಏನಪ್ಪ ಅಂತಂದರೆ ಯಾವ ಕಾರ್ಡು ವರ್ಕ್ ಆಗಲ್ಲ. ಮೋಸ್ಟ್ಲಿ ಇಲ್ಲಿ ಇಂಟರ್ನ್ಯಾಷನಲ್ ಸೆಕ್ಷನ್ ಆಗಿರೋದ್ರಿಂದ ಇಲ್ಲಿ ಓನ್ಲಿ ಕ್ರೆಡಿಟ್ ಕಾರ್ಡ್ ಇದ್ದರೆ ವರ್ಕ್ ಆಗುತ್ತೆ. ಡೆಬಿಟ್ ಕಾರ್ಡ್ಸ್ ಯಾವುದು ವರ್ಕ್ ಆಗಲ್ಲ. ಇನ್ವೆಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಡೊಮೆಸ್ಟಿಕ್ ಇಲ್ಲ ಟರ್ಮಿನಲ್ 1ಅಲ್ಲಿ ವರ್ಕ್ ಆಗುತ್ತೆ. ನನ್ನ ಹತ್ರ ಯಾವ ಕ್ರೆಡಿಟ್ ಕಾರ್ಡು ಇರಲಿಲ್ಲ, ಇಲ್ಲ ಡೆಬಿಟ್ ಕಾರ್ಡೆ, ಯಾವುದು ವರ್ಕ್ ಆಗಿಲ್ಲ. ಅದಕ್ಕೆ ಇವಾಗ ಬೇರೆ ಆಪ್ಷನ್ ಟ್ರೈ ಮಾಡಬೇಕು. ಏನಾದರೂ ಸ್ಯಾಂಡ್ವಿಚ್ ಆಗಲಿ, ಏನಾದರೂ ಲೈಟಾಗಿ ತಿನ್ನಬೇಕು. ಇಲ್ಲಿ ದ ಕಾಫಿ ಬೀನ್ ಆ್ಯಂಡ್ ಟೀ ಲೀಫ್ ಇದೆ. ಬನ್ನಿ ನೋಡೋಣ ಏನಾದರೂ ಬರ್ಗರ್ ಇಲ್ಲಾದರೆ ಸ್ಯಾಂಡ್ವಿಚ್ ಸಿಗುತ್ತಾ ಅಂತ. ಟೊಮ್ಯಾಟೊ, ಮೊಸರಿಲ್ಲ ಆ್ಯಂಡ್ ಪೆಸ್ಟೋ. ಕೆನ್ ಐ ಗೆಟ್ ಒನ್ ಪನ್ನೀರ್ ಚಿಪೋಟ್ಲೆ ಬರ್ಗರ್ ಪ್ಲೀಸ್? ಬ್ಯಾಕ್ ಸೈಡ್ ನೋಡಿ, ಇಂಡೋನೇಷ್ಯಾ ಫಾರ್ಮಲ್ ಡ್ರೆಸ್ಸಲ್ಲಿದ್ದಾರೆ ಅವರು. ಟ್ಯಾಕ್ಸಿ ಬುಕ್ ಮಾಡಿಕೊಂಡೆ. ಎಕ್ಸಾಕ್ಟ್ಲಿ 2000 ರೂಪೀಸ್ ಆಯಿತು ಇಂಡಿಯನ್ ರುಪೀಸಲ್ಲಿ. ಸೊ ನಮ್ಮ ಬೆಂಗಳೂರಲ್ಲಿ ಇದ್ದಂಗೆ ಇಲ್ಲೂ ಪ್ರೈಸ್ಗಳು ಜಾಸ್ತಿನೇ. ಏರ್ಪೋರ್ಟಿಂದ ಬೇರೆ ಕಡೆ ಹೋಗ್ಬೇಕಂತಂದರೆ ಫುಲ್ ಮಳೆ. ಡಿಸೆಂಬರಲ್ಲಿ, ಜಾನ್ವರಿಯಲ್ಲಿ ಮಳೆ ಬರುತ್ತಂತೆ. ನೋಡಬೇಕು ಹೆಂಗಿರುತ್ತೆ ವೆದರ್ ಅಂತ. ಹೋಟ್ಲ್ ಹತ್ರ ರೀಚ್ ಆಗಿದ್ದೀವಿ ಈಗ. ಓಕೆ, ಇವರೇ ನಮ್ಮ ಡ್ರೈವರು. ವಾಟ್ಸ್ ಯುವರ್ ನೇಮ್? ವಯಾನ್. ತೆರಿಮಾ ಕಾಸಿ. Sama-sama. ನೈಸ್ ಟು ಮೀಟ್ ಯು. ನೋಡಿ, ಇದೇ ಔಟ್ಪೋಸ್ಟ್ ಬಾಲಿ ಅಂತ. ಡಿಜಿಟಲ್ ನೋಮ್ಯಾಡ್ಸ್ ಅಂತ ಕೇಳಿದ್ದೀರಾ? ಸೊ ಡಿಜಿಟಲ್ ನೋಮ್ಯಾಡ್ಸ್ಗೆ ಹೇಳಿ ಮಾಡಿಸ್ಬೇಕು ಜಾಗ ಇದು. ಇದ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ನಾನು 1 ವೀಕ್ ಬುಕ್ ಮಾಡಿದ್ದೆ. ಗುಡ್. ಹೌ ಆರ್ ಯು? ವಾಟ್ಸ್ ಯುವರ್ ನೇಮ್? My name is Leni. ಲೆನಿ. ಐ ಆಮ್ ಚೇತನ್. Nice to meet you. ಅದೇ ದಿಸ್ ಇಸ್ ದ ರೆಸ್ಟೋರೆಂಟ್, ಲೈಕ್ ಕೋವರ್ಕಿಂಗ್ ಸ್ಪೇಸ್ ಇದು. ಚೆನ್ನಾಗಿದೆ. ಒಳಗೆ ಹೋಗ್ಬೇಕು ನಾವು. ನೋಡಿ ಇದೆಲ್ಲ ರೂಮ್ಗಳು. ತೋರಿಸ್ತೀನಿ ನಿಮಗೆ, ರೂಮ್ ಟೂರ್ ತೋರಿಸ್ತೀನಿ. ಇದು ಸ್ಟಾಫ್, ಇವ್ರದ್ದು ಟೀಮ್ ಸ್ಟಾಫ್ ಇದು. ನೋಡಿ, ಇವರು ನಮಗೆ ಅಸಿಸ್ಟ್ ಮಾಡ್ತಿರೋರು ಇವರು ಲೆನಿ ಅಂತ. ಬಾಲಿ. Yes. Okay. Basically, I'm from Bali, and then I would to let you know about our facility. You can Okay. using this one until when you check out. ಓಕೆ. In here we available for the sharing kitchen. Uh-huh. You can using this one for the cooking, or you wanna keep your food or drink in the fridge. It's also possible. Your room is perfect for the mini bar. This one, and this is the price of the mini bar. ಯಾ. And you just get it to free of the water. You Sure. can refill in our kitchen. But the minimum of laundry for the 3 kilo, even less than 3 kilo, we still charge the price for the. Got it. And also this. And what's the like a duration? Like if I give clothes today, soon can I get the? You can clothes doing back? like an egg press. 3 hours. Yes, 3 hours. This is already included with the what kind of service did you need? Oh, so fast. 3 hours. Yeah. The 3 lamp Mm-hmm. for the ventilator. Okay. You can using under the dashboard. ಬಾಲ್ಕನಿ ಅದು. 2 ಚೇರ್ ಇದೆ. How fast is the Wi-Fi? Internet? Internet in our co-working space that must start from the 50 Mbps until the 70. History of Indonesia. That's really cool. ಇವರು ಲೆನಿ ಅಂತ ಫ್ರಮ್ ಬಾಲಿ. ತೆರಿಮಾ ಕಾಸಿ. Terima kasih, Suksuma. ಬಾಲಿಯಲ್ಲಿ ಡಿಫ್ರೆಂಟ್ ರೀಜನ್ಸ್ ಇದೆ. ಊಟ, ಸೆಮಿನ್ಯಾಕ್, ಚಾಂಗು, ಉಬೂದ್. ಉಬೂದು ನಿಮಗೆ ಫಾರೆಸ್ಟ್ ಏರಿಯಾ.
ಅಂದರೆ ಕಾಮ್ ಆಗಿರುತ್ತೆ, ಗ್ರೀನರಿ ಎಲ್ಲಿ ನೋಡಿದ್ರು ಗ್ರೀನರಿ, ಆ ಥರ ರೀಸನ್ ಇದು. ನಾನೀಗ ಉಬೂದ್ಗೆ ಬಂದಿದ್ದೀನಿ 1 ವೀಕ್ ಇಲ್ಲಿ ಟ್ರೈ ಮಾಡೋಣ ಅಂತ. ಚಾಂಗೋ ಇಸ್ ಕಂಪ್ಲೀಟ್ಲಿ ಹಿಪ್ಸ್ಟರಿ. ಅಂದರೆ ನೀವು ಸರ್ಫಿಂಗ್ ಮಾಡೋರಾಗಲಿ, ಬೀಚ್ ಏರಿಯಾ ಅದು, ಯುರೋಪಿಯನ್ ವೆಸ್ಟರ್ನ್ ಕ್ರೌಡ್ ನೋಡ್ತೀರ ಅಲ್ಲಿ. ಬಟ್ ಇಲ್ಲಿ ಉಬೂದಲ್ಲಿ ಎಲ್ಲ ಮಿಕ್ಸ್ ಕ್ರೌಡ್ ಇರುತ್ತೆ. ಸೆಮಿನ್ಯಾಕ್ ಕೂಟ ಅದು ಅಷ್ಟೇ ಬೀಚ್ ಏರಿಯಾ, ಶಾಪಿಂಗ್ ಮಾಲ್ಸು ಎಲ್ಲ ಜಾಸ್ತಿ ಇರುತ್ತೆ. ಲೈಕ್ ಸೂಪರ್ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ನೀರು ಎಲ್ಲ ತೊಗೊಂಬರೋಣ ಅಂತ. ಚಿಕ್ಕ ಚಿಕ್ಕ ರೋಡು ಎಲ್ಲ, ಬಟ್ ತುಂಬ ಜನ ಇದ್ದಾರೆ ನೋಡಿ ಇಲ್ಲಿ. ಬಿಯರ್ ರೋಡ್, ಆಮೇಲೆ ಸೋಡಾ, ವಾಟರು ಎಲ್ಲ ಇರುತ್ತೆ. ನೂಡಲ್ಸ್ ಎಲ್ಲ ತೊಗೋಬೋದು, ನಾವೇ ಮಾಡ್ಕೋಬೋದು. ಇದು ಚಿಕನ್, ಆಮೇಲೆ ಇದು ಚಿಕನ್ ಫ್ರೈಸ್ ಬೇರೆ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಒಂಥರ ಫ್ರೈಡ್ ಟೆಂಪಿ, ಅಂದರೆ ಟೋಫು ಇಂದ ಮಾಡಿರ್ತಾರೆ ಇದನ್ನ. ಚೆನ್ನಾಗಿದೆ. ಅಂದರೆ ಇಂಡೋನೇಷಿಯನ್ ಫುಡ್ಡು ಆಲ್ಮೋಸ್ಟ್ ಇಂಡಿಯನ್ ಫುಡ್ಗೆ ಸಿಮಿಲರ್ ಇರುತ್ತೆ. ಅಂದರೆ ಅವರು ರೈಸ್ನ ಬೇಸಾಗಿ ಯೂಸ್ ಮಾಡ್ತಾರೆ. ರೈಸ್ ಜೊತೆ ಒಂಥರ ಏನೋ ನಾವು ದಾಲ್ ಯೂಸ್ ಮಾಡ್ತೀವಿ, ಬಟ್ ಇವರೆಲ್ಲ ಸ್ವಲ್ಪ ಸಾಸ್ಗಳು ಜಾಸ್ತಿ ಯೂಸ್ ಮಾಡ್ತಾರೆ. ಇದೆ ಗುರು, ನಿಜವಾಗ್ಲೂ ಚೆನ್ನಾಗಿದೆ. ನಾನು ಎಕ್ಸಾಜರೇಟ್ ಮಾಡ್ತಾ ಇಲ್ಲ, ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ವೈಟ್ ರೈಸ್ ನಮ್ಮ ಥರ ಇಂಡಿಯಲ್ಲಿದ್ದಂಗೆ ವೈಟ್ ರೈಸು. ಇದು ನೋಡಿ ಸಲಾಡ್ ಥರ ಏನೋ ಈರುಳ್ಳಿ ಆಮೇಲೆ ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಚಿಲ್ಲಿ, ಇದು ಕ್ಯಾರೆಟು ಎಲ್ಲ ಚೆನ್ನಾಗಿದೆ. ಓಕೆ, ನಾನು ಕ್ವಿಕ್ಕಾಗಿ ನಾನು ಡಿನ್ನರ್ನ ಮಾಡಿಬಿಡ್ತೀನಿ. ಆಮೇಲೆ ಬಾಲಿಗೆ ಹೆಂಗೆ ಬರಬೇಕು, ಇಂಡಿಯಾಯಿಂದ ಏನು ಪ್ರೊಸೀಜರು, ಈ ವೀಸಾಗೆ ಹೆಂಗೆ ಅಪ್ಲೈ ಮಾಡಬೇಕು ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ಸ್ ಟಾಕ್ ಅಬೌಟ್ ದಿ ಇಂಡೋನೇಷ್ಯಾ ಈ ವೀಸಾ ಪ್ರೊಸೆಸ್. ನೀವು ಗೂಗಲ್ಗೆ ಹೋಗ್ಬಿಟ್ಟು ಇಂಡೋನೇಷ್ಯಾ ಟೂರಿಸ್ಟ್ ಈ ವೀಸಾ ಅಂತ ಹೊಡೆದ್ರೆ ನಿಮಗೆ ಫಸ್ಟ್ ರಿಸಲ್ಟ್ಸಲ್ಲಿ ಇದು ಅವ್ರದ್ದು ಹೋಮ್ ಪೇಜ್ ಬರುತ್ತೆ. ಇದು ಅಫಿಷಿಯಲ್ ಹೋಮ್ ಪೇಜು. ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಜಾಸ್ತಿ ಫೇಕ್ ವೆಬ್ಸೈಟ್ಸು ಇದ್ದಾವೆ. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಆನ್ ಅಪ್ಲೈ ಅಂತ ಮಾಡಬೇಕು. ಓಕೆ, ಸೊ ಪ್ಲೀಸ್ ಚೂಸ್ ಯುವರ್ ಕಂಟ್ರಿ. ನಾನು ಇಂಡಿಯಾ ಚೂಸ್ ಮಾಡ್ತೀನಿ. ಓಕೆ, ಪರ್ಪಸ್ ಆಫ್ ಯುವರ್ ವಿಸಿಟು ಜನರಲ್, ಫ್ಯಾಮಿಲಿ ಆರ್ ಸೋಷಿಯಲ್ ಇರಬೇಕು. ಬೇರೆದೆಲ್ಲ ನಮಗೆ ಅಪ್ಲೈ ಆಗಲ್ಲ ಇಂಡಿಯನ್ಸ್ಗೆ. ಸಬ್ ಪರ್ಪಸ್ ಟೂರಿಸಮ್. ಓಕೆ, ಆ್ಯಂಡ್ ದೆನ್ ವಾಂಟ್ ಟು ಎಕ್ಸ್ಪ್ಲೋರ್ B1 ವೀಸಾ. ಸೊ B1 ವೀಸಾ ಅಂದರೆ ಟೂರಿಸ್ಟ್ ವೀಸಾ. ಇಟ್ಸ್ ಎ ಟೆಂಪರರಿ ವೀಸಾ ಫಾರ್ 30 ಡೇಸ್. ಇದು ಬರೀ 30 ಡೇಸ್ ಮಾತ್ರ ಸಿಗುತ್ತೆ ನಿಮಗೆ. ನಿಮಗೆ ಎಕ್ಸ್ಟ್ರಾ ಬೇಕಂತಂದರೆ ಯು ಕ್ಯಾನ್ ಗೋ ಫಾರ್ 60 ಡೇಸ್, ಬಟ್ ಅದರದ್ದು ಪ್ರೊಸೀಜರ್ ಬೇರೆ. ಸೊ ಸೇಫರ್ ಸೈಡ್ B1 ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಆಮ್ ಪ್ಲಾನಿಂಗ್ ಟು ಸ್ಟೇ 30 ಡೇಸ್. ಅದು ಬೈ ಡಿಫಾಲ್ಟ್ 30 ಡೇಸೇ ಇರುತ್ತೆ, ಬೇರೆ ನಿಮ್ಗೆ ಆಪ್ಷನ್ ಸಿಗಲ್ಲ ಅಲ್ಲಿ. ಟೈಪ್ ಆಫ್ ವೀಸಾ B1 ಅಂತ ಕನ್ಫರ್ಮ್ ಆಯ್ತಿದೆ. ಸೊ ಕ್ಲಿಕ್ ಆನ್ ಡೀಟೇಲ್ಸ್ ಆ್ಯಂಡ್ ಅಪ್ಲೈ. ಓಕೆ, ಕಾಸ್ಟ್ ಬಂದು 500,000 ಅಂತಂದರೆ ಇಂಡಿಯನ್ ರುಪೀಸಲ್ಲಿ 2,500,000. ವೀಸಾ ವ್ಯಾಲಿಡಿಟಿ 90 ಡೇಸ್. ಅಂದರೆ 90 ಡೇಸ್ ಅಂದರೆ 90 ಡೇಸ್ ವೀಸಾ ಬರುತ್ತೆ ಅಂತ ಅನ್ಕೋಬೇಡಿ. 90 ಡೇಸ್ ಅಂದರೆ ನೀವು ಇವತ್ತು ಈ ವೀಸಾ ನನಗೆ ಬಂದರೆ ನಾನು 90 ಡೇಸ್ ಒಳಗೆ ಯಾವಾಗನ ಯೂಸ್ ಮಾಡ್ಕೋಬೋದು. ಓಕೆ, ಕ್ಲಿಕ್ ಆನ್ ಅಪ್ಲೈ. ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೇಳ್ತಾರೆ. ಸೊ ಪಾಸ್ಪೋರ್ಟ್ ಕೇಳ್ತಾರೆ, ಆಮೇಲೆ ನಿಮ್ಮದು ಫೋಟೋ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಪೇಜಲ್ಲಿ ನಿಮ್ಮದೆಲ್ಲ ಇನ್ಫಾರ್ಮೇಷನ್ನು ಫೀಡ್ ಮಾಡಬೇಕು. ನ್ಯಾಷನಾಲಿಟಿ ಇಂಡಿಯನ್ನು ಅಬ್ವಿಯಸ್ಲಿ, ಆಮೇಲೆ ನಿಮ್ಮದು ರೆಸಿಡೆನ್ಸ್ ಟೈಪ್ ಇಂಡೋನೇಷ್ಯಾ, ಹೋಟೆಲ್ ಅಡ್ರೆಸ್ ಏನು ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡಬೇಕು. ಆಮೇಲೆ ಮೇನ್ ಡಾಕ್ಯುಮೆಂಟ್ ಪಾಸ್ಪೋರ್ಟ್ ಅಬ್ವಿಯಸ್ಲಿ. ಆಮೇಲೆ ರಿಟರ್ನ್ ಟಿಕೆಟ್. ಎಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ರಿಟರ್ನ್ ಟಿಕೆಟ್ ಇಲ್ಲ ಅಂತಂದರೆ ನಿಮಗೆ ಬೋರ್ಡ್ ಮಾಡೋಕ್ಕೆ ಬಿಡಲ್ಲ ಫ್ಲೈಟು ಇಂಡಿಯಾದಲ್ಲಿ. ಓಕೆ, ಸೊ ಮೇಕ್ ಶ್ಯೂರ್ ದಟ್ ಯು ಹ್ಯಾವ್ ಅ ರಿಟರ್ನ್ ಟಿಕೆಟ್ ಆ್ಯಂಡ್ ಆಲ್ಸೋ ಹೋಟೆಲ್ ಬುಕ್ಕಿಂಗು ಮಾಡ್ಕೊಂಬಿಡಿ ಫಸ್ಟೇ. ಸೊ ಈಸಿ ಆಗುತ್ತೆ. ಆಮೇಲೆ ಇಮೇಲ್ ಕನ್ಫರ್ಮೇಷನ್. ಸೊ ಇದೆಲ್ಲ ಕೊಟ್ಟು ನೀವು ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಲಿಂಕ್ ಬರುತ್ತೆ. ನೀವು 500,000 ಅಂದರೆ ಇಂಡೋನೇಷಿಯನ್ ರುಪೀಸ್, ಓಕೆ 2,500 ಇನ್ ಇಂಡಿಯನ್ ರುಪೀಸ್ ನೀವು ಪೇ ಮಾಡಿದ್ರೆ ನಿಮಗೆ ಇನ್ಸ್ಟೆಡಾಗಿ, ಇನ್ ಕೇಸ್ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ನಿಮಗೆ ವಿತಿನ್ 5 ಮಿನಿಟ್ಸ್ ನಿಮಗೆ ಇಮೇಲ್ಗೆ ವೀಸಾ ಕಳಿಸ್ತಾರೆ. ಈ ವೀಸಾ ಬರೋದ್ರಿಂದ ನಿಮ್ಗೆ ಏನಪ್ಪ ಬೆನಿಫಿಟ್ ಅಂತಂದರೆ, ನೀವು ಒನ್ಸ್ ಇಲ್ಲಿ ಇಂಡೋನೇಷ್ಯಾಗೆ ಬಂದಾಗ ಇಮಿಗ್ರೇಷನಲ್ಲಿ ನಿಮಗೆ ತುಂಬ ಈಸಿ ಆಗುತ್ತೆ. ಯಾಕಂದರೆ 2 ಲೈನ್ ಇರುತ್ತೆ. ಒಂದು ಈ ವೀಸಾ ಇರೋರಿಗೆ, ಇನ್ನೊಂದು ನಾರ್ಮಲ್ ವೀಸಾ ಆನ್ ಅರೈವಲ್ ಲೈನ್ ಇರುತ್ತೆ. ಈ ವೀಸಾ ಆನ್ ಅರೈವಲ್ಲು ತುಂಬ ಲೈನ್ ಇರುತ್ತೆ ಆ್ಯಕ್ಚುಲಿ, ಕ್ಯೂ ಜಾಸ್ತಿ ಇರುತ್ತೆ. ಸೊ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಸ್ವಲ್ಪ ಹ್ಯಾಸಲ್. ಸೊ ನೀವು ಈ ವೀಸಾ ತೊಗೊಂಡ್ಬಿಟ್ರೆ ನಿಮ್ಮ ಮನೆಯಲ್ಲೇ ನಿಮಗೆ ಈ ವೀಸಾ ಬರುತ್ತೆ. ನೀವು ಇಲ್ಲಿ ಬಂದಮೇಲೆ ನಿಮಗೆ ಜಸ್ಟ್ ಇಮಿಗ್ರೇಷನ್ ಲೈನ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ನೀವು ಇಮಿಗ್ರೇಷನ್ ಪಾಸ್ ಮಾಡ್ಕೊಂಡು ಬರ್ಬೋದು. ಸೊ ದಟ್ ಈಸ್ ಅಡ್ವಾಂಟೇಜ್ ಆಫ್ ಈ ವೀಸಾ. ಸೊ ಐ ವುಡ್ ರೆಕಮೆಂಡ್ ಗೋ ಫಾರ್ ಈ ವೀಸಾ ಆ್ಯಂಡ್ ಟೇಕ್ ಈ ವೀಸಾ ಬಿಫೋರ್ ಯುವರ್ ಟ್ರಾವೆಲ್. ಕಪಲ್ಸ್ ಬರೋದಾಗಲಿ ಇಲ್ಲ ಫ್ಯಾಮಿಲಿ ಬರೋದಾಗಲಿ ಬಂದರೆ ನಿಮ್ಗೇನು ಪ್ರಾಬ್ಲಮ್ ಇರೋದಿಲ್ಲ. ಸೊ ಈ ವೀಸಾ ಸಬ್ಮಿಟ್ ಮಾಡ್ತೀರಾ, ಪಾಸ್ಪೋರ್ಟ್ ಕೊಡ್ತೀರಾ,
ನಿಮ್ಮ ಇಮಿಗ್ರೇಷನ್ ಆಫೀಸರ್ ಯಾರು ಬರ್ತಾರೋ ಅವ್ರು ನೀವು ಪರ್ಪಸ್ ಹೇಳ್ತೀರಾ ಟೂರಿಸ್ಟ್ ಅಂತ ಬಿಡ್ತಾರೆ. ಬಟ್ ಸಿಂಗಲ್ ಆಗಿ ಬರೋರಿಗೆ, ಇಲ್ಲ ಬ್ಯಾಕ್ ಪ್ಯಾಕರ್ಸ್‌ಗೆ, ಇಲ್ಲ ಯಾರಾದರೂ ಫ್ರೀಲಾನ್ಸರ್ಸ್, ಆನ್‌ಲೈನ್ ರಿಮೋಟ್ ವರ್ಕರ್ಸ್ ಯಾರಾದರೂ ಬಂದರೆ, ಒಬ್ಬರೇ ಬಂದರೆ ಅವರು ಸ್ವಲ್ಪ ಸೆಕೆಂಡ್ ಲೆವೆಲ್ ಕ್ವೆಷನ್ಸ್ ಕೇಳ್ತಾರೆ. ಏನಂತಂದರೆ ಯಾವ ಕಂಪ್ನಿಗೆ ಕೆಲಸ ಮಾಡ್ತಿದ್ದೀರಾ? ನಿಮ್ಮ ಫಂಡಿಂಗ್ ಏನು? ಸೊ ಮೇಕ್ ಶ್ಯೂರ್ ದಟ್ ಯು ಹ್ಯಾವ್ ಆಲ್ ದ ಡಾಕ್ಯುಮೆಂಟ್ಸ್. ನನಗೆ ಎಸ್ಪೆಷಲಿ ನಾನೇನು ಕೆಲಸ ಮಾಡ್ತೀನಿ, ಆಮೇಲೆ ನಂದು ಕಂಪ್ನಿ ಐ ಡಿ ಕಾರ್ಡ್ ತೋರಿಸು, ಆಮೇಲೆ ಫಂಡಿಂಗ್ ತೋರಿಸು, ನಿಮ್ಮದು ಕಂಪನಿದೇನಾದರೂ ಆಫರ್ ಲೆಟರ್ ಇದೆಯಾ ಎಲ್ಲ ಕೇಳಿದ್ರು. ಸೊ ಮೇಕ್ ಶ್ಯೂರ್ ದಟ್ ಯು ಹ್ಯಾವ್ ಆಲ್ ಒನ್ ಕಾಪಿ ಆಫ್ ಆಲ್ ದೀಸ್ ಡಾಕ್ಯುಮೆಂಟ್ಸ್. ಆಫರ್ ಲೆಟರ್ ಆಗಲಿ, ಮ್ಯಾನೇಜರ್ ಇಮೇಲ್, ಇಲ್ಲ ನಿಮ್ಮದು ಸ್ಯಾಲರಿ ಇನ್ಫಾರ್ಮೇಷನ್, ಇಲ್ಲ ಫಂಡಿಂಗ್, ಬ್ಯಾಂಕ್ ಫಂಡಿಂಗ್ ಇವೆಲ್ಲ ಇರಬೇಕು. ಬಿಕಾಸ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ನಾನು 2 ಸರಿ ಬಂದಿದ್ದೀನಿ ಬಾಲಿಗೆ. ಫಸ್ಟ್ ಟೈಮ್ ಬಂದಾಗ ನಾನು ಕೆರಿಯರ್ ಬ್ರೇಕಲ್ಲಿದ್ದೆ. ಅವಾಗೂ ಕೇಳಿದ್ರು ನನಗೆ ಸೆಕೆಂಡ್ ಲೆವೆಲ್ ಕ್ವೆಷನ್ಸು. ಈ ಸರಿನೂ ಕೇಳಿದ್ರು. ಬಟ್ ಈ ಸರಿ ಸ್ವಲ್ಪ ಈಸಿ ಆಗಿತ್ತು. ಯಾಕಂದ್ರೆ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು. ಲಾಸ್ಟ್ ಟೈಮ್ ಎಲ್ಲ ನಾನು ಪ್ರೂವ್ ಮಾಡಬೇಕಾಯ್ತು. ಎಲ್ಲ ಅವ್ರಿಗೆ ಲಾಗಿನ್ ಮಾಡಿ ಎಲ್ಲ ಚೆಕ್ ಮಾಡಿ ಕಳಿಸಿದ್ರು. ಸೊ ಮೇಕ್ ಶ್ಯೂರ್ ದಟ್ ಯು ಹ್ಯಾವ್ ಆಲ್ ದ ಡಾಕ್ಯುಮೆಂಟ್ಸ್ ವೆನ್ ಯು ಆರ್ ಕಮಿಂಗ್ ಲೈಕ್ ಸೋಲೋ ಟ್ರಾವೆಲರ್. ಸಿಮ್ ಕಾರ್ಡ್, ಟ್ಯಾಕ್ಸಿ, ಹೋಟೆಲ್ ಬುಕಿಂಗ್, ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಇದು ಬೈಕ್. ಐಲ್ಯಾಂಡಲ್ಲಿ ಏನಪ್ಪ ಅಂತಂದರೆ ಆಬ್ವಿಯಸ್ಲಿ ರೋಡ್ಗಳು ಚಿಕ್ಕದಾಗಿರುತ್ತೆ. ಜಾಸ್ತಿ ಟ್ರಾಫಿಕ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಇರುತ್ತೆ. ನೀವು ಕಾರಲ್ಲಂತೂ ಓಡಾಡೋಕ್ಕಾಗಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ನಿಮಗೆ ನೋಡಿಸ್ತೀನಿ ಬೇರೆ ವಿಡಿಯೋದಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ ಅಂತ. ಸೊ ಬೆಟರ್ ಗಾಡಿ ಓಡಿಸೋದು ಬಂದರೆ ಟೂ ವೀಲರು ಗೋ ಫಾರ್ ರೆಂಟಲ್. ಡೆಫಿನೆಟ್ಲಿ 100% ಮಾಡ್ತೀನಿ. ಬಟ್ ಚೆನ್ನಾಗಿ ಓಡಿಸೋದು ಬಂದರೆ ಮಾತ್ರ, ಬಿಕಾಸ್ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಅಂತಂದರೆ ಗೋ ಫಾರ್ ಟ್ಯಾಕ್ಸಿ ಇಲ್ಲ ಬಸ್ಗಳು ಯೂಸ್ ಮಾಡಿ. ಒಳ್ಳೆ ಡೀಸೆಂಟ್ ಬೈಕ್ ಬರುತ್ತೆ, 166 ವ್ಯಾರಿಯೋ ಅಂತ ಹೊಂಡಾದು. ನಾನು ತೊಗೊಂಡಿರೋದು ಅದೇನೆ. ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಅವೆಲ್ಲ ಅಪ್ಡೇಟ್ಸ್ ಕೊಡ್ತೀನಿ, ಯಾವ ಥರ ನಾನು ಯೂಸ್ ಮಾಡಿಕೊಂಡೆ ರೆಂಟಲ್ಸ್ ಅಂತ. ಅದು ಅರೌಂಡ್ 500 ರುಪೀಸ್ ಬಿತ್ತು ನನಗೆ ಡೈಲಿ. ಅರೌಂಡ್ 550-500 ರುಪೀಸ್, ವಿಚ್ ಈಸ್ ವೆರಿ ಲೈಕ್ ಡೀಸೆಂಟ್. ಅದು ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸಲ್ಲಿ ನಿಮಗೆ 500 ರುಪೀಸ್ಗೆ ಪರ್ ಡೇ ಬೈಕ್ ಬರೋದಂದರೆ ಒಳ್ಳೆಯದೇ. ಬೈಕ್ಯಾಗೋ ಅಂತ ಇದು ಬಾಲಿಯ ಬೈಕ್ ರೆಂಟಲ್ ವೆಬ್ಸೈಟ್. ಇವರು ಏನು ಕೇಳ್ತಾರಂತಂದರೆ ಡಾಕ್ಯುಮೆಂಟು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್, IDP. ನೀವು IDP ಇಲ್ಲ ಅಂತಂದರೆ ನಿಮಗೆ ಕೊಡೋದೇ ಇಲ್ಲ ಗಾಡಿ. ಯಾಕಂದರೆ ಇವರೆಲ್ಲ ಅಫಿಷಿಯಲ್. ನಿಮಗೆ ಆಚೆ ಕಡೆ ಸಿಗುತ್ತೆ, ಲೋಕಲಲ್ಲಿ ನೀವು ರೋಡ್ ಸೈಡ್ ಹೋಗಿ ನೀವು ಸ್ವಲ್ಪ ಲೈಕ್ ಇಂಡಿಯನ್ ಲೈಸೆನ್ಸ್ ಇದೆ ನಂತರ IDP ಇಲ್ಲ ಅಂತಂದರೆ ಅವ್ರು ಏನೋ ಮಾಡ್ತಾರೆ. ಬಟ್ ಅದು ನಾನು ರೆಕಮೆಂಡ್ ಮಾಡಲ್ಲ. ಯಾಕಂದರೆ ಪೊಲೀಸವ್ರು ಏನಾದರೂ ನಿಲ್ಲಿಸಿದ್ರೆ ನಿಮ್ಮನ್ನು, ಅವ್ರು IDP ಇಲ್ಲ ಅಂತಂದರೆ ನಿಮಗೆ ಡೈರೆಕ್ಟ್ ಫೈನ್ ಹಾಕ್ತಾರೆ. IDPದು ನೀವು ಒಂದು ನಂಬರ್ ಕೊಡ್ತೀನಿ. ಬ್ಯಾಂಗ್ಳೂರಲ್ಲಿ ಇರೋರಿಗೆ, ಬೇರೆ ಸ್ಟೇಟಲ್ಲಿ ಇರೋರಿಗೆ ನೀವು ಲೋಕಲಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಿ IDP ಪ್ರೊಸೀಜರ್ ಗೊತ್ತಿರುತ್ತೆ ಅವ್ರಿಗೆ RTO ಅಲ್ಲಿ. ಬ್ಯಾಂಗ್ಳೂರಲ್ಲಿ ಯಾರಿಗಾದರೂ IDP ಬೇಕು ಅಂತಂದರೆ ನಾನೊಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಸತೀಶ್ ಅಂತ ಅವರು RTO ಅಲ್ಲಿ ಕೆಲಸ ಮಾಡ್ತಾರೆ. ವಿತಿನ್ ನಂಗೆ 2 ಡೇಸಲ್ಲಿ ಕೊಟ್ಟರು IDP. ವಿತಿನ್ 2 ಡೇಸ್. ಜಸ್ಟ್ ನಾನು ವಾಟ್ಸಪ್ಪಲ್ಲಿ ಶೇರ್ ಮಾಡಿದೆ. ಡೀಟೇಲ್ಸ್ ಎಲ್ಲ ಕೇಳಿದ್ರು ಅವರು, ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ. ಎಲ್ಲ ನಾನು ಕಳಿಸಿದೆ. ಅವ್ರು 2 ಡೇಸಲ್ಲಿ ನಮ್ಮ ಮನೆಗೆ ತಂದುಕೊಟ್ರು ಅವರು, ಒರಿಜಿನಲ್ ಡಾಕ್ಯುಮೆಂಟ್. ಸೊ ವೆರಿ ಈಸಿ ಪ್ರೊಸೆಸ್. 5500 ರುಪೀಸ್ ಚಾರ್ಜ್ ಮಾಡಿದ್ರು, ವಿಚ್ ಈಸ್ ಲೈಕ್ ಅಂಡರ್ಸ್ಟ್ಯಾಂಡಬಲ್. ಅಂದರೆ 2 ದಿನದಲ್ಲಿ ಯಾರು ಕೊಡ್ತಾರೆ IDP? ನಾನು ನಾಳಿದ್ದು ಹೊರಡಬೇಕು. ನಾನು ಥರ್ಸ್ಡೇ ಹೇಳಿದ್ದೀನಿ ಅವ್ರಿಗೆ. ಟ್ರಾವೆಲ್ ಮೆಡಿಕಲ್ ಇನ್ಶೂರೆನ್ಸು ನೆಸೆಸರಿ 100%. ಬೆಟರ್ ಗೋ ಫಾರ್ ಮೇಕ್ ಮೈ ಟ್ರಿಪ್ಪಲ್ಲಿ ನಿಮಗೆ ಎಷ್ಟೊಂದು ಆಪ್ಷನ್ಸ್ ಇದೆ ಟ್ರಾವೆಲ್ ಇನ್ಶೂರೆನ್ಸ್ದು. ಪರ್ ಡೇ ಏನು ಒಂದು 50 ರೂಪಾಯಿ ಪರ್ ಡೇ. ಆ ಲೆಕ್ಕದಲ್ಲಿ ನೀವು ಒಂದು 20 ದಿನ ಟ್ರಾವೆಲ್ ಮಾಡಿದ್ರೆ 1000 ರೂಪಾಯಿ ಬರ್ಬೋದು. ಹೋಟೆಲ್ ಬುಕಿಂಗ್ಸ್, ಫ್ಯಾಮಿಲಿ ಇಲ್ಲ ಕಪಲ್ಸ್ ಬರೋದಾದರೆ ಒಂದು ಅರೌಂಡ್ 3000 to 4000 ರುಪೀಸ್ ಪರ್ ಡೇ ಪ್ರೀಮಿಯಮ್ ಸ್ಟೇಗಳು. ನೀವು ಸೋಲೋ ಬ್ಯಾಕ್ ಪ್ಯಾಕಿಂಗ್ ಆಗಲಿ ಇಲ್ಲ ಒಬ್ಬರೇ ಬರ್ತಿದ್ದೀರಾ ಅಂದರೆ ನೀವು ಗೋ ಫಾರ್ ಹಾಸ್ಟೆಲ್ಸ್ ಎಷ್ಟು ಚೀಪ್ ಅಂದರೆ ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಾಗ ಲಿಟ್ರಲಿ ಹೇಳ್ತಾ ಇದ್ದೀನಿ, ನಾನು 22 ಡೇಸೋ 25 ಡೇಸೋ ಇದ್ದೆ ಇಲ್ಲಿ ಬಾಲಿಯಲ್ಲಿ. ನನಗೆ ಡೈಲಿ 1 ಡೇ ಬುಕಿಂಗ್ ನಾನು ಜಸ್ಟ್ 700 ರುಪೀಸ್ ಕೊಡ್ತಾ ಇದ್ದೆ ಹಾಸ್ಟೆಲ್. ಅದು ಪ್ರೀಮಿಯಂ ಹಾಸ್ಟೆಲ್ ಅದು. ಆ್ಯಂಡ್ ಈವನ್ ಕ್ರೌಡ್ ಆಲ್ಸೋ ಯಾರು ಇಂಡಿಯನ್ಸೇ ಇಲ್ಲ, ಯಾರು ಇಂಡೋನೇಷಿಯನ್ಸು ಇರಲ್ಲ. ಎಲ್ಲ ಫ್ರಮ್ ಸ್ವಿಟ್ಜರ್ಲ್ಯಾಂಡ್, ಆಲ್ ಯುರೋಪಿಯನ್, ಜರ್ಮನ್ಸ್, ರಷ್ಯನ್ಸ್, ಅವ್ರ ಜೊತೆ ಇರ್ತೀರ ನೀವು 700 ರುಪೀಸ್ಗೆ 800 ರುಪೀಸ್ಗೆ, ವಿಚ್ ಇಸ್ ವೆರಿ ವೆರಿ ಗುಡ್ ಪ್ರೈಸ್, ವೆರಿ ಚೀಪ್ ಪ್ರೈಸ್. ಹಾಸ್ಟೆಲ್ ವರ್ಲ್ಡ್ ಯೂಸ್ ಮಾಡಿದ್ದೆ, ವೆರಿ ಈಸಿ. ನೀವು ಕಾರ್ಡ್ ಇದ್ದರೆ ಸಾಕು, ಕಾರ್ಡಲ್ಲಿ ಪೇಮೆಂಟ್ ಮಾಡಿ ನೀವು ಹಾಸ್ಟೆಲ್ ಚೆಕಿಂಗ್ ಮಾಡ್ಬೋದು. ಕ್ರೌಡ್ ಕೂಡ ತುಂಬ ಫ್ರೆಂಡ್ಲಿ. ಸೊ ನೀವು ಹಾಸ್ಟೆಲ್ಗಳನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ದ ಪ್ರೊಸೀಜರ್ ಆಫ್ ಅಪ್ಲೈಯಿಂಗ್ ಟು ಟೂರಿಸ್ಟ್ ವೀಸಾ ಫಾರ್ ಇಂಡೋನೇಷಿಯಾ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೇಳೋದು ಮರ್ತೋಗಿದ್ದೆ, ಫೋರೆಕ್ಸ್ ಕಾರ್ಡ್ ಇಲ್ಲ ಅಂತಂದರೆ ನೀವು ದಯವಿಟ್ಟು ಯಾವ ಟ್ರಾವೆಲು ಪ್ಲ್ಯಾನ್ ಮಾಡ್ಕೊಳ್ಳೋದು. ಯಾಕಂದರೆ ಫೋರೆಕ್ಸ್ ಕಾರ್ಡ್ ಇಲ್ಲ ಅಂತಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಹ್ಯಾವ್ ಒನ್ ಫೋರೆಕ್ಸ್ ಕಾರ್ಡ್ ರೆಡಿ. ನಾನು ನಿಯೋ ಕಾರ್ಡ್ ಯೂಸ್ ಮಾಡ್ತೀನಿ, DCB ಬ್ಯಾಂಕ್ ಹೋಗ್ಬಿಟ್ಟು ಒಂದು ಅಕೌಂಟ್ ಓಪನ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಗೆ ಆನ್ಲೈನಲ್ಲೂ ಮಾಡ್ಬೋದು. ಆ್ಯಕ್ಚುಲಿ ನಾನು ಲಿಂಕ್ಸ್ ಎಲ್ಲ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ಔಟ್ ಮಾಡಿ. ಇನ್ಸ್ಟಾಲ್ ಮಾಡಿ ನೀವು ಅಕೌಂಟ್ ಓಪನ್ ಮಾಡಿದ್ರೆ ನಿಮಗೆ ನಿಯೋ ಕಾರ್ಡ್ ಡೈರೆಕ್ಟಾಗಿ ಫಿಸಿಕಲ್ ಕಾರ್ಡ್ ನಿಮ್ಮ ಮನೆಗೆ ಬರುತ್ತೆ. ಆ್ಯಪು ಕೊಡ್ತಾರೆ. ಆ್ಯಪಲ್ಲಿ ನೀವು ಮೊಬೈಲ್ ಆ್ಯಪಲ್ಲಿ ಹೋಗ್ಬಿಟ್ಟು ನೀವು ಲೋಡ್ ಮಾಡ್ಕೋಬೋದು ಮನಿ. ತುಂಬ ಈಸಿ.
0 ಮಾರ್ಕಪ್ ಫೀಸು. ನಿಮ್ಗೆ ಯಾವುದೇ ಥರ ಟ್ರಾನ್ಸಾಕ್ಷನ್ ಫೀಸ್ ಆಗಲಿ ಏನಾದರೂ ಟ್ರಾನ್ಸಾಕ್ಟ್ ಮಾಡ್ತೀರಾ ಅಂದರೆ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸಲ್ಲಿ ನಿಮಗೇನು 0 ಮಾರ್ಕಪ್ ಫೀಸ್ ಇರುತ್ತೆ, ಏನು ಚಾರ್ಜಸ್ ಬೀಳಲ್ಲ. ಅದೇ ನೀವು ನಾರ್ಮಲ್ ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ತುಂಬ ಚಾರ್ಜಸ್ ಬರುತ್ತೆ, ಅದೇ ಜಾಸ್ತಿ ಆಗಿಬಿಡುತ್ತೆ. ಸೊ ಮೇಕ್ ಶೂರ್ ದಟ್ ಯು ಹ್ಯಾವ್ ಅ ಫೋರೆಕ್ಸ್ ಕಾರ್ಡ್. ಓಕೆ ಗೈಸ್, ಸೊ ಇವತ್ತಿನ ಬ್ಲಾಗು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನನಗೂ ಟ್ರಾವೆಲ್ ಮಾಡಿ ಸುಸ್ತಾಗಿದೆ. ಇವಾಗ ಬಾಚ್ಕೊಳ್ಳೋ ಸಮಯ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಲಿ ಅಪ್ಡೇಟ್ಸ್ ಆಗಲಿ ಕೊಡ್ತೀನಿ. ಅಂಟಿಲ್ ದೆನ್ ಸಿ ಯು, ಬೈ, ಟೇಕ್ ಕೇರ್.